ನೀವು ಸ್ಫೂರ್ತಿ ಅವ್ರನ್ನ ಡೈಲಿ ನೋಡ್ಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವೆರಿ ಗುಡ್. ಒಳ್ಳೆ ಕಂಟೆಂಟ್ ಕೊಡ್ತಾರೆ. ಬರೀ ಸಬ್ಸ್ಕ್ರೈಬ್ ಅಲ್ಲ, ಕಮೆಂಟು ಮಾಡಿ, ಲೈಕು ಮಾಡಿ, ಶೇರು ಮಾಡಿ. ಲೋಕಾಯಣ ಕಲ್ಚರಲ್ ಫೌಂಡೇಶನ್ ಅವರು ಇದು ಅವನಾರ್ನ ವರ್ಷದ ಕಾರ್ಯಕ್ರಮ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಎಲ್ಲಿದ್ದೀನಿ ಅಂದರೆ ಇವತ್ತು ಲೋಕಾಯಣದಲ್ಲಿದ್ದೀನಿ. ಸೊ ಇಲ್ಲಿ ಏನೇನಾಗುತ್ತೆ ಏನು ಅಂತ ನೆನ್ನೆ BTS ವಿಡಿಯೋ ಮಾಡಿದ್ದೀನಿ, ಅದನ್ನ ಹೋಗಿ ನೋಡ್ಕೊಂಬನ್ನಿ ಫಸ್ಟ್. ಲೋಕಾಯಣದ ಕಾರ್ಯಕ್ರಮ 2 ದಿನ ಆಗಿರೋದ್ರಿಂದ ಅದರಿಂದ ದಿನ ಎಲ್ಲ ಮಕ್ಳಿಗೂ ಪಾಂಪ್ಲೆನ್ಸ್ ಕೊಟ್ಟು ನಿಮ್ಮ ಅಕ್ಕಪಕ್ಕದ ಮನೆಗೆಲ್ಲ ವಿಚಾರನ ತಿಳಿಸಿ ಕರ್ಕೊಂಡು ಬನ್ನಿ, ಅವರು ಕಾರ್ಯಕ್ರಮನ ನೋಡಲಿ ಅಂತ ಎಲ್ರಿಗೂ ಹೇಳ್ತಾಯಿದ್ರು. ಇವರೇ ನಮ್ಮ ಗುರುಗಳು ಶಶಿಧರ್ ಬಾರಿಗಟ್ ಸರ್ ಅಂತ. ಎರಡು ದಿನದ ಕಾರ್ಯಕ್ರಮದಲ್ಲಿ ಯಾರ್ಯಾರು ಏನೇನು ಮಾಡಬೇಕು ಅಂತ ಎಲ್ಲ ಸರ್ ನಮಗೆ ಇನ್ಸ್ಟ್ರಕ್ಷನ್ ಕೊಡ್ತಾಯಿದ್ರು. ಹಳೆ ವಿದ್ಯಾರ್ಥಿಗಳಿಂದನೂ ಒಂದು ಪರ್ಫಾಮೆನ್ಸ್ ಇತ್ತು ಯಕ್ಷಗಾನ. ಸೊ ಹಂಗಾಗಿ ಇವರು ಸ್ಟೇಜ್ ಮೇಲೆ ಒಂದು ಸಲ ಪ್ರಾಕ್ಟೀಸ್ ಮಾಡ್ಕೋತಾಯಿದ್ರು. ಎಲ್ರಿಗೂ ಅವ್ರವ್ರದ್ದೇ ಲೈಫಲ್ಲಿ ಜಾಬ್ ಅಂತ ಬಂದಮೇಲೆ ಟೈಮ್ ಸಾಕಾಗಲ್ಲ. ಸೊ ಹಂಗಾಗಿ ಇರೋ ಟೈಮಲ್ಲೇ ಸಾಟರ್ಡೆ ಸಂಡೇ ಫ್ರೀ ಮಾಡ್ಕೊಂಡು ಬಂದು ಪ್ರಾಕ್ಟೀಸ್ ಮಾಡ್ತಾಯಿದ್ದಾರೆ. ಅದಕ್ಕೆ ಖುಷಿ ಪಡಬೇಕು. ಹಾಗೆ ಇನ್ನೊಂದು ವಿಚಾರ ಹೇಳಬೇಕು ಅಂತ ಅಂದರೆ, ಈ ಥರ ಹೊರಗಡೆ ಸಮ್ಮರ್ ಕ್ಯಾಂಪ್ ಅಂತ ಮಾಡಿದ್ರೆ ಪರ್ ಹೆಡ್ ಇಷ್ಟು ಅಂತ ಚಾರ್ಜ್ ಮಾಡ್ತಾರೆ ಮಕ್ಕಳಿಗೆ. ಹಳ್ಳಿಲಿ 15 ವರ್ಷದಿಂದ ಫ್ರೀಯಾಗಿ ಮಾಡ್ಕೊಬರ್ತಾಯಿದ್ದಾರೆ. ಅದಕ್ಕೆ ಖುಷಿ ಪಡಬೇಕು ನಾವು. ಸೊ ಇದನ್ನೆಲ್ಲ ನಡೆಸ್ಕೊಂಡು ಬರ್ತಿರೋದು ಶಶಿಧರ್ ಬಾರಿಗಟ್ ಸರ್ ಅವರು. ಸೊ ನಮ್ಮ ಊರಿನವರಾಗಿ ನಮ್ಮೂರ ಮಕ್ಕಳಿಗೆ ಏನಾದರೂ ಮಾಡಬೇಕು ಅನ್ನೋದು ಅವ್ರ ಥಾಟ್ ಇದೆಯಲ್ಲ, ಅದಕ್ಕೆ ನಾವು ಸೆಲ್ಯೂಟ್ ಮಾಡಲೇಬೇಕು. ಯಾರೇ ಆದರೂ ಲೈಫಲ್ಲಿ ಅಷ್ಟೇ ಈ ಥರ ಒಂದು ಚಾನ್ಸ್ ಸಿಗುತ್ತೆ, ಏನೋ ಪರ್ಫಾಮೆನ್ಸ್ ಮಾಡೋದಕ್ಕಾಗಲಿ, ಸ್ಕಿಲ್ಸ್ನ ಬಿಲ್ಡ್ ಮಾಡ್ಕೊಳ್ಳೋದಕ್ಕಾಗಲಿ ನಮಗೆ ಚಾನ್ಸ್ ಸಿಕ್ಕಿದೆ ಅಂತ ಅಂದರೆ ಬಿಟ್ಕೊಡ್ಬಾರ್ದು. ಆಮೇಲೆ ನಮಗೆ ರಿಗ್ರೆಟ್ ಅನ್ನೋದಿರಲ್ಲ. ಸೊ ಅದನ್ನು ಚಾನ್ಸ್ನ ಮಿಸ್ ಮಾಡ್ಕೊಂಡ್ರೆ ಆಮೇಲೆ ನಾನು ಮಿಸ್ ಮಾಡ್ಕೊಂಡಲ್ಲ ಅನ್ನೋದು ಕೊರಿತಾ ಇರುತ್ತೆ. ಸೊ ಹಂಗಾಗಿ ಯಾರೇ ನೋಡ್ತಾ ಇರೋರು ನಿಮ್ಮ ಫ್ಯೂಚರಲ್ಲಿ ಏನಾದರೂ ನಿಮಗೆ ಯಾವುದೇ ಥರ ಫೀಲ್ಡಲ್ಲಿ ಚಾನ್ಸ್ ಸಿಕ್ಕಿದ್ರೆ ಮಿಸ್ ಮಾಡ್ಕೋಬೇಡಿ. ಸ್ಕಿಲ್ಸ್ ಬಿಲ್ಡ್ ಮಾಡ್ಕೊಳ್ಳೋದಾಗಲಿ, ಪರ್ಫಾಮೆನ್ಸ್ ಮಾಡೋದಾಗಲಿ ಈ ಥರ. ಸೊ ಅದೆಲ್ಲ ಮುಗಿಸ್ಕೊಂಡು ಬಂದು ಮನೇಲಿ ಫ್ರೆಶ್ ಅಪ್ ಆಗಿ ಮತ್ತೆ ಹೋಗಬೇಕಿತ್ತು. ಬಿಕಾಸ್ ನಾಳೆ ಎಲ್ಲ ಯಾರ್ಯಾರು ಬರ್ತಾರೆ, ಫಂಕ್ಷನ್ ಸ್ಕೆಡ್ಯೂಲ್ ಯಾವ ಥರ ಇರುತ್ತೆ ಅದೆಲ್ಲ ಸ್ವಲ್ಪ ನೋಟ್ ಮಾಡ್ಕೋಬೇಕಿತ್ತು ಸರ್ ಹತ್ರ ಕೇಳಿ. ನೆಕ್ಸ್ಟ್ ಇವಾಗ ಅಲ್ಲಿ ಹೋಗೋಣ. ಬಾಯ್. ಅಲ್ಲಿ ಸಿಗ್ತೀನಿ ನೆಕ್ಸ್ಟ್. ಮಾವನೆಂದು ಸಹಾಯ ಕೇಳಲು ಬಂದರೆ ಅದ್ಯಾರೋ ರಾಮನನ್ನು ಹೊಗಳಿ ಮಾತನಾಡಿ ನನ್ನನ್ನು ಜರೆಯುತ್ತಿರುವೆಯಾ? ನನಗೆ ಸಹಾಯ ಮಾಡಿದರೆ ಸರಿ, ಇಲ್ಲದಿದ್ದರೆ ಖಡ್ಗದಿಂದ ನಿನ್ನನ್ನು ಸಂಹರಿಸುವೆ. ನೋಡ್ಕೊಂಬಂದ್ರ ವೆಲ್ಕಮ್ ಬ್ಯಾಕ್. ಇವತ್ತು ಲೋಕಾಯಣದಲ್ಲಿ ಫಂಕ್ಷನ್ ನಡೀತಾ ಇದೆ. ಸೊ ಅದರಲ್ಲಿ ನಾನು ನಿರೂಪಕಿಯಾಗಿ ನಿರೂಪಣೆ ಮಾಡ್ತಾ ಇದ್ದೀನಿ. ಇವತ್ತು ಯಕ್ಷಗಾನ ಇದೆ, ಎಲ್ಲ ತುಂಬ ಚೆನ್ನಾಗಿರುತ್ತೆ. ಎಷ್ಟಾಗುತ್ತೆ ಅಷ್ಟು ವೀಡಿಯೋನ ರೆಕಾರ್ಡ್ ಮಾಡ್ಕೋತೀನಿ, ಆಮೇಲೆ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತೀನಿ. ಹಾಗೆ ಮುಂದೆ ಏನೇನಾಗುತ್ತೆ ಅಂತ ಕ್ಯಾಪ್ಚರ್ ಮಾಡ್ತೀನಿ. ವೆಯ್ಟ್ ಮಾಡಿ. ಬಾಯ್. ಬನ್ನಿ ಒಳಗಡೆ ಹೋಗೋಣ. ಗಾಡಿಯಲ್ಲಿ ಪಾರ್ಕ್ ಮಾಡಿ ಸ್ವಲ್ಪ ನೋಟ್ ಬರ್ಕೊಳ್ಳೋಕ್ಕೆ ತೊಗೊಂಡು ಹೋಗ್ತಾ ಇದ್ದೀನಿ. ತೋರಿಸ್ತೀನಿ ಬನ್ನಿ ಹೆಂಗಿರುತ್ತೆ ಏನು ಅಂತ. ನೋಡಿ ಇಲ್ಲೇ ಏನೇನು ರೆಡಿ ಮಾಡ್ತಾ ಇದ್ದಾರೆ ಅಣ್ದಿರು. ಅವ್ರ ಜೊತೆನೂ ಮಾತಾಡಿ ತೋರಿಸ್ತೀನಿ ಬನ್ನಿ. ಹಲೋ ಯುವ ಕವಿ ಅವರೇ, ಇವ್ರದ್ದು ಬುಕ್ಸ್ ಇವತ್ತು ಬಿಡುಗಡೆ ಇದೆ. ನನ್ನ ಕನಸು, ನನ್ನ ವಿಳಾಸ, ಡಿಪ್ರೆಷನ್. ನೀನೇನಾದ್ರೂ ಹೇಳು. ಈ ಹೆಂಗ ಅನಿಸ್ತೈತೆ ಯಕ್ಷಗಾನ ಮಾಡ್ತಾ ಇದ್ದೀರಲ್ಲ? ಖುಷಿ ಆಯ್ತದೆ. ಪಾಪ ನಮ್ಮ ಸ್ಫೂರ್ತಿ ಅವರು ಯಕ್ಷಗಾನದಲ್ಲಿ ಇಲ್ಲ, ಆದ್ರೆ ಇವತ್ತು ಆಂಕರಿಂಗ್ ಮಾಡ್ತಾ ಇದ್ದಾರೆ ಸ್ಫೂರ್ತಿ. ಇವರೆಲ್ಲ ನನ್ನ ಬಿಟ್ಟು ಯಕ್ಷಗಾನ ಮಾಡ್ತಿದ್ದಾರೆ. ಏನು ಅಂದ್ರೆ ಎಲ್ಲ ನೀವು ಸ್ಫೂರ್ತಿ ಅವ್ರನ್ನ ಡೈಲಿ ನೋಡ್ಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವೆರಿ ಗುಡ್. ಒಳ್ಳೆ ಕಂಟೆಂಟ್ ಕೊಡ್ತಾರೆ. ಬರೀ ಸಬ್ಸ್ಕ್ರೈಬ್ ಅಲ್ಲ, ಕಮೆಂಟು ಮಾಡಿ, ಲೈಕು ಮಾಡಿ, ಶೇರು ಮಾಡಿ. ಚೆನ್ನಾಗಿ ಮಾಡಿ ಅಂತ ಹೇಳಿ. ಚೆನ್ನಾಗಿ ಮಾಡ್ತೇವೆ ಸರ್ ನಮಸ್ತೆ. ಓಕೆ ನೋಡಿ, ಬಿಫೋರ್ ಹಿಂಗಿದ್ದಾರೆ ಯಕ್ಷಗಾನ ಮೇಕಪ್ ಹಾಕಿದ್ಮೇಲೆ ಹೆಂಗೆ ಕಾಣಿಸ್ತಾರೆ ಅಂತ ತೋರಿಸ್ತೀನಿ. ನಮ್ಮ ಲೆಕ್ಚರರ್ ಇವತ್ತು ರಾವಣನ ಪಾತ್ರ ಮಾಡ್ತಾವ್ರೆ.
ಕ್ಯಾಮ್ರಾ ಹಿಡಿದಿರೋರು ಆ್ಯಂಕರಿಂಗ್ ಮಾಡ್ತಿದ್ದಾರೆ. ಇದನ್ನೆಲ್ಲ ಮ್ಯಾನೇಜ್ ಮಾಡ್ತಿರೋ ಇದು ಪ್ರೊಡಕ್ಷನ್ ಮ್ಯಾನೇಜರ್ ಅನ್ಬೋದು, ಮ್ಯಾನೇಜಿಂಗ್ ಡೈರೆಕ್ಟರ್ ಅನ್ಬೋದು, ಏನು ಅನ್ಬೋದೋ ಗೊತ್ತಿಲ್ಲ. ಅದನ್ನೆಲ್ಲ ಅಶ್ವಿನಿ ಅವ್ರು ಮಾಡ್ತಾರೆ. ಏನು ಕಸ ಗುಡಿಸೋದ್ರಿಂದ ಹಿಡಿದು ವೇದಿಕೆ ಮೇಲಿರೋ ಅತಿಥಿಗೆ ಡ್ರೈ ಫ್ರೂಟ್ ಕೊಡೋ ಗಂಟನೂ ಅವ್ರದ್ದೇ ಜವಾಬ್ದಾರಿ. ಅಲ್ಲ ಸ್ವಲ್ಪ ಸುಳ್ಳು ಹೇಳ್ತಿದ್ದಾರೆ. ಕಸ ಗುಡಿಸಿರೋದೆಲ್ಲ ಧೂಳು ಹೊಡೆದಿದ್ದೀವಿ ಅಷ್ಟೇ ಅನ್ಸುತ್ತೆ. ಕಸ ಸ್ಟೇಜ್ ಮೇಲೆ ಕಸ ಗುಡಿಸೋದೆಲ್ಲ ನಿಮ್ದೇ ಜವಾಬ್ದಾರಿ. ಅಜರ್ ವರ್ಷದು ನಾನು ಗುಡಿಸಿದ್ರೆ ಅಜರ್ ವರ್ಷ ಸರ್ ನಿಂತ್ಕೊಂಡು ನೀನು ಮಾಡಿಸು ಅಂತ. ಸೊ ನೀವು ಗುಡಿಸ್ಬೇಕು ಅಂದ್ರೆ ಆರ್ಗನೈಸರ್. ಈಗ ಅದನ್ನೆಲ್ಲ ಈಗ ಇವತ್ತು ನಾವೆಲ್ಲ ಬ್ಯುಸಿ ಇದ್ದೀವಿ. ಏನು ಅಂದರೆ ಒಂದು ಪುಸ್ತಕ ಬಿಡುಗಡೆ, 2 ಯಕ್ಷಗಾನ, ನನ್ನ ಕನಸು, ನನ್ನ ವಿಳಾಸ, 2 ಒಂದು ಪ್ರಿಂಟಿಂಗ್ ಮಿಸ್ಟೇಕಿಂದ ಎಷ್ಟೆಲ್ಲ ಆಗುತ್ತೆ ನೋಡು ಚೇಂಜ್. ಏನಿಲ್ಲ, ನಾನು ಓದಿದೆ. ಆಮೇಲೆ ಅವರು ಇನ್ಸ್ಪೈರ್ ಆಗಿ ಕೇಳ್ತಾ ಇರೋದು ಹೆಂಗೆ ಮಾಡೋದು ಹೇಳಂತ. ಇನ್ಸ್ಪಿರೇಷನ್ ನಮಗೆ ಏನು ಮೂರ್ತಿರಾವ್ ಅಂತ 8ನೇ ಕ್ಲಾಸಲ್ಲಿ ನಾನು ಅಭಿನಂದನ್ ಒಂದು ಸಂಘ ಕಟ್ಕೊಂಡಿದ್ದು. ಯಾವ ಸಂಘ ಗೊತ್ತಾ? ಇವರು ಅಕ್ಕಿಯಬ್ಬರು ಕವಿಗಳ ಸಂಘ. ನಾವು ಏನು ಮೂರ್ತಿರಾವ್ ಅಭಿಮಾನಿಗಳ ಬಳಗ ಅಂತ ಮಾಡಿಕೊಂಡು ಏನೇನೋ ಆಗ್ಲಿಂದಾನೇ ಸ್ಟಾರ್ಟ್ ಮಾಡಿದ್ವಿ. ಏನ್ ಮೂರ್ತಿರೋ ಇಲ್ಲಿಯವರಲ್ವೇನೋ? ಹ್ಞೂ, ಇಲ್ಲಿಯವರೆಯ. ಸೊ 2 ಯಕ್ಷಗಾನಗಳು ಇದೆ ಆರಾಮಾಗಿ. ಆಮೇಲೆ ನಮ್ಮ ಜನಪ್ರಿಯ ಶಾಸಕರು ಬರ್ತಾವ್ರೆ. ಅಯ್ಯೋ, ಆಮೇಲೆ ಈಗ ಅದೇ ಖುಷಿ ಮಾರಾಯ. ರೆಡಿ ಇದೆ, ಇನ್ನು ಫಂಕ್ಷನ್ ಸ್ಟಾರ್ಟ್ ಆಗಿಲ್ಲ. ಅಲ್ಲಿ ಮಕ್ಕಳೆಲ್ಲ ಊಟ ಮಾಡ್ತಾ ಇದ್ದಾರೆ. ಸುಮ್ಮನೆ ಕೂತಿದ್ದು ಹಂಗೆ. ಗೊತ್ತಿಲ್ಲ, ಕಾಡ್ಕೊಂಡು ಹೋಗ್ರಿ. ಫಂಕ್ಷನ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಮಕ್ಕಳೆಲ್ಲ ಒಂದ್ಸಲ ಆ ಸಾಂಗ್ನ ಪ್ರಾಕ್ಟೀಸ್ ಮಾಡ್ಕೋತಾ ಇದ್ರು ಸ್ಟೇಜ್ ಮೇಲೆ. ನಮ್ಮ ಅಮ್ಮ ಬಾಬಾ ಅನ್ನೋರು.
ಎಲ್ಲ ಸೂಪರ್ ಆಗೈತು. ಪ್ರೋಗ್ರಾಮ್ ಮುಗಿಸಿ ಜಸ್ಟ್ ಇವಾಗ ಮನೆಗೆ ಬಂದು ನಡಿ ಒಳಗಡೆ ಹೋಗಿ. ಯಾರಾದ್ರೂ ಮಾತಾಡಿ ಸ್ವಲ್ಪ. ಏನು ಮಕ್ಕಳು ಇಲ್ಲೇ ಬಿಡಬೇಕು ಅಂತಿದ್ದೀರಾ ಅಥವಾ ಕರ್ಕೊಂಡು ಹೋಗ್ಬೇಕಾ? ಇವತ್ತು ಸಮಾರೋಪ ಸಮಾರಂಭ, ಇವತ್ತು 22ನೇ ದಿನ. ಯಾಕೆಂದ್ರೆ ಲೋಕಾಯಣ ಕಲ್ಚರಲ್ ಫೌಂಡೇಶನ್ ಅವರು ಇದು 16ನೇ ವರ್ಷದ ಕಾರ್ಯಕ್ರಮ. ಬಹುತೇಕ ಇಲ್ಲಿ 16 ವರ್ಷಕ್ಕೂ ಕೂಡ ಭಾಗಿಯಾಗಿರ್ತಕ್ಕಂಥ ಈಗ ಶಿಬಿರಾರ್ಥಿಗಳು ಕೂಡ ಇಲ್ಲೇ ಇದ್ದಾರೆ. ಧನ್ಯವಾದ. ಅಷ್ಟೇ.